ಒಂದು ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರ RCB ವಿನ್ ಆಯ್ತು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಸಿಹಿ ಸ್ವರ್ಗ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇಲ್ಲಿ ಬ್ರೇಕ್ಫಾಸ್ಟ್ನ ಪ್ರಿಪ್ರೇಷನ್ ನಡೀತಾ ಇದೆ. ಮಸಾಲ ದೋಸೆ ಮಾಡೋಣ ಅಂತ ಕ್ಯಾರೆಟ್, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಇದೆಲ್ಲ ಹಾಕಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಚಟ್ನಿ ಮಾಡಬೇಕು. ಸಿಹಿ ಇಲ್ಲಿ ಪಾತ್ರೆ ತೊಳಿತಾ ಇದ್ದಾಳೆ. ಸುಮಾರು ಪಾತ್ರೆ ತೊಳೆದಿದ್ದಾಳೆ. ಇದೆಲ್ಲ ಎತ್ತಿಕ್ಕಿದ್ದೀನಿ. ಇಲ್ಲಿ ಇನ್ನೂ ಇಷ್ಟು ತೊಳಿತಾ ಇದ್ದಾಳೆ. ನೋಡಿ ಅಲ್ಲಿ ಉಜ್ಜಿ ಉಜ್ಜಿ ಇಟ್ಟಿದ್ದಾಳೆ. ಸೊ ಇವತ್ತು ಒಂದು ನಾರ್ಮಲ್ ಡೈಲಿ ಬ್ಲಾಗ್ ಇರುತ್ತೆ. ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನೋಡ್ಕೊಬರೋಣ. ಅನುರಾಗದಲ್ಲಿ ಕೂಡಿನಲ್ಲಿ ನಿನಗೂ ನನಗೂ ಮನೆ ಮಾಡಿರುವೆ, ಹೊರಗೆ ಬರಲು ತಡವಿನ್ನೇಕೆ, ಕಿಟಕಿ ಕಾದೆ ಮಾಡಿದ್ರೆ ಕೋಲ್ ತಗೊಂಡು ಹೊಡಿತಾಳಂತೆ ಗಾಯ್ಸ್. ನನಗೆ ಸಿಹಿಗೆ ದೋಸೆ ರೆಡಿ ಇದೆ. ಸ್ವಲ್ಪ ಇನ್ನು ಲೇಟು ಮಲಗಿದ್ದಾರೆ, ಅದಕ್ಕೆ ನನಗೆ ಸಿಹಿಗೆ ಮಾಡಿ ಬ್ಯಾಟರ್ ಸಖತ್ತಾಗಿ ಬಂದಿದೆ. ಆಮೇಲೆ ಸಾಗು ಮಾಡ್ತೀನಿ. ಸ್ವಲ್ಪ ಸಾಗು ಮಾಡಿದ್ದೀನಿ. ನನಗೆ ಸಿಹಿಗೆ ತಟ್ಟೆ ರೆಡಿ ಮಾಡಿದ್ದೀನಿ. ನೀವು ಈ ನನ್ನ ವ್ಲಾಗ್ನ ಮದರ್ಸ್ ನೋಡ್ತಾ ಇದ್ರೆ ಐ ಥಿಂಕ್ ನೀವು ಕನೆಕ್ಟ್ ಮಾಡ್ತೀರಾ. ಯಾಕಂದರೆ ಇದು ನನಗೆ, ಇದು ಸಿಹಿಗೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಇದರಲ್ಲಿ ಮಿಕ್ಸ್ ಮಾಡಿಕೊಡಲ್ಲ. ಯಾಕಂದರೆ ನಾವು ತಿನ್ಬಿಡ್ತೀವಿ. ಅರೆ ಅವಳು ಎಷ್ಟು ತಿಂದಿದ್ದಾಳೆ ಅನ್ನೋ ಲೆಕ್ಕನೇ ಸಿಗಲ್ಲ ನನಗೆ. ಕರೆಕ್ಟಾಗಿ ತಿನ್ನಲಾ ಇಲ್ವಾ, ಇಲ್ಲ ಅವಳದು ಸೇರಿ ನಾನೇ ತಿನ್ಬಿಟ್ನಾ, ಅದು ನಿಜ ಗೊತ್ತಾಗಲ್ಲ. ಅದಕ್ಕೇ ಅವಳದು ಸಪ್ರೇಟ್. ಇದರಲ್ಲಿ ಅವಳು ಬಿಟ್ಲು ಅಂದರೆ ಆಮೇಲೆ ನಾವು ತಿನ್ಬೋದು. ಇಲ್ಲಾಂದರೆ ಇದ್ರ ಮಧ್ಯೆ ಅವಳಿಗೂ ತಿನ್ಸ್ಕೊಂಡು ನಾನು ತಿನ್ಕೊಂಡು ಅವಳು ಕರೆಕ್ಟಾಗಿ ತಿನ್ನಲ ಹೊಟ್ಟೆ ತುಂಬ ಅನ್ನೋದು ನನಗೆ ಗೊತ್ತೇ ಆಗಲ್ಲ. ಅದಕ್ಕೆ ನಾನು ಅವಳಿಗೆ ಯಾವಾಗಲೂ ಸಪ್ರೇಟ್ ಪ್ಲೇಟ್ ಇಲ್ಲ, ಸಪ್ರೇಟಾಗಿ ಒಂದು ದೋಸೆ ಚಪಾತಿ ಹಾಕ್ಕೊತೀನಿ. ಬನ್ನಿ ತಿಂಡಿ ತಿನ್ನೋಣ. ನಮ್ಮ ಮನೆಗೆ ಒಂದು ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ನನ್ನ ಮುಂಚೆಯಿಂದ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಅವ್ರು ಬರ್ತಾ ಇದ್ದಾರೆ. ಸೊ ಇವತ್ತು ಫುಲ್ ಅವ್ರಿಗೆ ಅಡುಗೆ ಅದು ಇದು ಅದೇ ಪ್ರಿಪರೇಷನ್ ಅಷ್ಟೇ. ಬನ್ನಿ ಸಿಹಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ನಾನು ಸಿಹಿ ರೆಡಿಯಾಗಿದ್ದೀವಿ. ಸಿಹಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಇದೆ. ಬನ್ನಿ ಸಿಹಿದು ಸ್ವಿಮ್ಮಿಂಗ್ ಕ್ಲಾಸ್ ಹೇಗೆ ನಡೆಯುತ್ತೆ ಅನ್ನೋದು ಇವತ್ತು ನೀವು ನೋಡೋವಂತ್ರಿ. ಟೋಟಲ್ 21 ಡೇಸ್ದು ಕೋರ್ಸು. ಸೊ ಇವತ್ತು ಅವಳದು 6th ಡೇ. ಬನ್ನಿ ಸಿಹಿ ಹೇಗೆ ರೆಡಿ ಆಗಿರ್ತಾಳೆ ತೋರಿಸ್ತೀನಿ. ಸಿಹಿದು ಬ್ಯಾಗ್ ರೆಡಿ, ಸಿಹಿ ರೆಡಿ. ಲೆಟ್ಸ್ ಗೋ. ಬಾಳ್ದೇನೆ ಪಪ್ಪಗೆ. ಹಾಂ ಚಲೋ. ಬಾ. ಆಯಿತು. ನನಗೆ ಅವಳಿಗೆ ಎಲ್ಲ ಸ್ಪೋರ್ಟ್ಸಲ್ಲಿ ಹಾಕಬೇಕು ಅಂತ. ಅದೇ ಸ್ವಿಮ್ಮಿಂಗು ಲೈಫಲ್ಲಿ ನಾನು ಕಲ್ತಿಲ್ಲ, ಇನ್ನೆಲ್ಲ ಮಾಡಿದ್ದೀನಿ. ಅವಳು ಕಲಿತಾ ಇದ್ದಾಳೆ. ಸೊ ನನಗೆ ಸ್ವಿಮ್ಮಿಂಗಿಗೆ ಹಾಕೋದೊಂದು ಭಯ ಅಂದರೆ ಭಯ ಇತ್ತು. ಸೊ ಅದೊಂದೇ ನನಗೆ ಭಯ ಇದ್ದಿದ್ದು. ಬಟ್ 6th ಡೇ ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅವ್ರ ಕೋಚಸ್ಸು. ಸೊ ಇನ್ನೊಂದು 2 ಡೇಸ್ ಬಿಟ್ಟು, ಇವತ್ತು ನಾಳೆ ಬಿಟ್ಟು ಪುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನನಗೆ ತುಂಬ ದಗ್ದಗ ಅಂತ ಇದೆ. ಇಷ್ಟು ದಿವಸ ಸಪೋರ್ಟ್ ಕೊಡ್ತಾಯಿದ್ರು. ಇನ್ನು 2 ಡೇಸ್ ಬಿಟ್ಕೊಂಡು ಅವಳನ್ನ ನೀರಲ್ಲಿ ಇಂಡಿವಿಜುವಲ್ ಆಗಿ ಪುಷ್ ಮಾಡ್ತಾರೆ. ಸೊ ಅದೊಂದೇ ಭಯ ಇರೋದು. ನೋಡೋಣ ಹೇಗೆ ಮಾಡ್ತಾಳೆ ಸಿಹಿ ಅಂತ. ಬನ್ನಿ ಹೋಗೋಣ ಫಸ್ಟ್ ಕ್ಲಾಸ್ಗೆ. ಸೊ ಸಿಹಿದು ಸ್ವಿಮ್ಮಿಂಗ್ ಕ್ಲಾಸ್ ರೀಚ್ ಆಗಿದ್ದೀವಿ. ನೀ ಹೋಗೋಣ. ಸಿಹಿ ಅಲ್ದಿ ಒಳಗಡೆ ಹೋಗ್ಬಿಟ್ಟಿದ್ದಾಳೆ ನೋಡಿ. ಇದು ಸಿಹಿದು ಸ್ವಿಮ್ಮಿಂಗ್ ಕ್ಲಾಸ್. ಇದು ದೊಡ್ಡ ಮಕ್ಕಳಿಗೆ ಪ್ರಾಕ್ಟೀಸ್ ಇವಾಗ ಒಳಗೆ ಇಲ್ಲೇ ಮಾಡಿಸ್ತಾ ಇರೋದು. ಅದು ಬಂದು ಕಿಡ್ಸ್ ಸ್ಕೂಲ್. ಇಲ್ಲಿ ಸಿಹಿ, ಇದು ಬಂದು ಆಫೀಸ್ ರೂಮ್. ಇವತ್ತು ಸಿಹಿದು ಹೇಗೆ ನಡೀತೆ ಪ್ರಾಕ್ಟೀಸ್ ಅನ್ನೋದು ನೀವು ನೋಡ್ಬೋದು. ಫುಲ್ ತೋರಿಸ್ತೀನಿ. ಸ್ಟಾರ್ಟಿಂಗ್ ಬಂದಾಗ ಸಿಕ್ಕಾಪಟ್ಟೆ ಹತ್ಲು, ಫುಲ್ ಡೇ ಹತ್ಲು.
ಸೆಕೆಂಡ್ ಡೇಯಿಂದ ಮುಗೀತು ಅಷ್ಟೇ. ಅಳು ಅಲ್ಲಿಗೆ ಸ್ಟಾಪ್ ಆಯಿತು. ನೋಡೋಣ ಇನ್ನೊಂದು 2 ಡೇಸಲ್ಲಿ ಪುಷ್ ಮಾಡ್ತಾರೆ ಅನ್ನಲ್ಲ, ಆವಾಗ ಹೆಂಗಿರುತ್ತೆ ಅವಳ ರಿಯಾಕ್ಷನ್ ನೋಡೋಣ. ನಂಗಂತೂ ನೋಡೋಕೆ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ. ಐ ಥಿಂಕ್ ಅವಳು ಪುಷ್ ಮಾಡೋವಾಗ ನಾನೇ ಫಸ್ಟ್ ಕಣ್ಣು ಮುಚ್ಕೊಂಡ್ಬಿಡ್ತೀನಿ ಅನಿಸುತ್ತೆ. ಹೌದು, ಭಯನೇ ಇಲ್ಲ ಗೈಸ್ ಅವಳಿಗೆ. ಹೌದು, ಚಲೋ. ಇಲ್ಲಿ ಸಿಹಿ ವಾರ್ಮ್ ಅಪ್ ಆದಮೇಲೆ ಶವರ್ ತಗೊಳ್ಳೋ ಏರಿಯಾ. ಇಲ್ಲಿ ಒಂದು ಸಿಂಕ್ ಇದೆ, ಒಂದ್ಸಲಿ ಸ್ನಾನ ಮಾಡಿ ಆಮೇಲೆ ಪೂಲಲ್ಲಿ ಇಳಿಯೋದು. ಇವತ್ತು ನೋಡ್ತೀರಲ್ಲ ನೀವು. ಇದು ಒಂದು ರೆಸ್ಟ್ ರೂಮ್ ಪ್ಲಸ್ ಚೇಂಜಿಂಗ್ ರೂಮ್. ಅದು ಬಾಯ್ಸ್ದು. ಮಕ್ಕಳು ಒಳಗಡೆನೇ ಸೇರಲ್ಲ, ಇಲ್ಲೇನೆ ಚೇರ್ ಹಾಕೊಂಡೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ಇದು ಗರ್ಲ್ಸ್ದು. ನೋಡಿ ಎಷ್ಟು ಗಾಳಿ ಬರ್ತಾ ಇದೆ. ಫಸ್ಟ್ ಡೇ ಅವಳು ಒಬ್ಬರು ಮುಟ್ಟಿಸ್ಕೊಳ್ಳೋದು ಕಷ್ಟನಾ, ಅದ್ರ ಮೇಲೆ ಫಸ್ಟ್ ಟೈಮ್ ಅವಳು ಸ್ವಿಮ್ಮಿಂಗ್ ಪೂಲಿಗೆ ಇಳಿತಾರೆ. ಅದು ಇದುವರೆಗೂ ಇಳ್ದಿಲ್ಲ, ಕಾಲು ಇಟ್ಕೊಂಡು ಆಟಾಡಿದ್ದಾಳೆ ಅಷ್ಟೇ. ನೋಡಿ ಎಷ್ಟೆಷ್ಟು ಗಾಳಿ ಇದೆ ನೋಡಿ, ಫುಲ್ ಅಂಟ್ಕೊಂಡ್ಬಿಟ್ಟಿದೆ. ಅದಾ ಅವತ್ತು ಫಸ್ಟ್ ರೌಂಡ್ ಹಿಂಗೆ ಫುಲ್ ಕರ್ಕೊಂಡು ಹೋಗಿ ಮುಗಿಸಿ ಕೂರ್ಸಿದ ತಕ್ಷಣ ಹೆಂಗೆ ಮಾಡ್ತಿದ್ದಮ್ಮ ನೀನು ಅಂತವಳೆ. ಫುಲ್ಲು ತಣ್ಣಗೆ. ಏನು ಅವ ಸಿಕ್ಕಾಪಟ್ಟೆ, ಏನೋ ನಾನು ಹಾಕಿರೋದೇ ಸಮ್ಮರು ಅಂತ, ಸಮ್ಮರ್ ಫೀಲೇ ಇಲ್ಲ, ಡ್ರಿಸಲ್ ಆಗ್ತಾಯಿದೆ, ಅದ್ರ ಮೇಲೆ ಚಳಿ, ಫುಲ್ ಗೂಸ್ ಬಂಪ್ಸು. ಎಲ್ಲಿ ಶುರು ಮಾಡೋದು ಗೊತ್ತಾ ಅಳೋದು, ಇಲ್ಲಿ ಶವರ್ ತೊಗೊಂಡ ತಕ್ಷಣವೇ ಫುಲ್ಲು ಕೈಯೆಲ್ಲ ಗೂಸ್ ಬಂಪ್ಸು ಶುರು. ಅಲ್ಲಿಂದನೇ ಅಳು. ನಾನು ಆ್ಯಕ್ಚುಲಿ ಫುಲ್ ತೊಗೊಂಡಿರೋದೇ ಚಳಿ ಆಗಬಾರ್ದು ಅಂತ, ಇಲ್ಲಾಂದರೆ ಹಾಫೇ ತೊಗೊತಾ ಇದ್ದೆ. ಆದರೂ ಏನು ಮಾಡೋದು, ಕ್ಲೈಮೇಟ್ ರಾಂಗ್ ಆಗಿದೆ. ಮಾಡ್ತಾನೆ ಇಲ್ಲ. ಅನ್ನ ರೆಡಿ ಅದ, ನೀನು ರೆಡಿ ಆಗ್ತೀಯಾ? ಹಾಂ, ಅನ್ನ ರೆಡಿ. ಹಾಂ, ನಾಳೆಯಿಂದ ಹಿಂಗೆ ಹಾಕೋಂಗಿಲ್ಲ, ಕಿವಿ ಒಳಗಡೆ ಹಾಕೋಬೇಕು. ನಾಳೆಯಿಂದ ನಿನ್ನ ಬಿಸಾಕ್ತಾರೆ. ಇಲ್ಲಿಂದ ಕಡೆ ನೀನು ಹಾಕೊಂತೀರ. ಬರೀ ಶವರ್ ತಗೊಳ್ಳೋಣ.
ಬರೋಣ, ಹಿಡ್ಕೊ ಹಾಂ, ಗುಡ್. ಅಷ್ಟೇ. ನಿಮಗೂ ಇಷ್ಟ ಆಗಿದ್ರೆ ಇದು ಆ್ಯಕ್ಚುಲಿ ಸಮ್ಮರ್ ಕ್ಯಾಂಪಿಗೆ ಇದ್ದಿದ್ದು ಆಫರ್ಗಳು 4500 ಫಾರ್ 21 ಡೇಸು. ಒಳ್ಳೆ ಆಫರ್, ನೀವು ಎಲ್ಲೂ ಅವರು ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ. ನಾನು ಸಿಹಿನ ಹಾಕಿರೋದು, ಬಟ್ ಇದು ಮುಗ್ದಿದೆ ಇವಾಗ ಸಮ್ಮರ್ ಕ್ಯಾಂಪು. ಹಿಂದೆ ಬಸ್ಸೆ ಇವಾಗ ನಿಮ್ಗೆ ಎನ್ರೋಲ್ ಆಗಬೇಕಂದ್ರೆ ಇದು ಬಂದು ಡೀಟೇಲ್ಸು. ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ನೋಡಿ. ನಿಮಗೂ ಇಷ್ಟ ಆಗಿದ್ರೆ ಬನ್ನಿ. ನಾನು ತುಂಬ ವಿಚಾರಿಸಿ, ಬಟ್ ನಂಗೆ ಇದೇ ತುಂಬ ಇಷ್ಟ ಆಗಿ ಮನೆ ಹತ್ತಿರ ಕೂಡ ಅಂದ್ಬಿಟ್ಟು ನಾನು ಇದು ಹಾಕಿದ್ದು. ಬಿಕಾಸ್ ಇದು ಹೊಸ ಸ್ವಿಮ್ಮಿಂಗ್ ಪೂಲು, ಹೊಸದು. ಸೊ ನೀಟಾಗಿದೆ, ಕೋಚಸ್ ತುಂಬ ಫ್ರೆಶ್ ಆಗಿದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಮೇನ್ಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇದು ಸಮ್ಮರ್ ಬೆಸ್ಟ್ ಟೈಮ್ ನಿಮ್ಮ ಮಕ್ಕಳಿಗೆ ಕೋಚಿಂಗ್ ಹಾಕೋದಕ್ಕೆ. ಸೊ ಇಷ್ಟ ಆಗಿದ್ದರೆ ಇನ್ ಆ್ಯಂಡ್ ಅರೌಂಡ್ ಯಲಹಂಕ, MS ಪಾಳ್ಯ ಇಲ್ಲೆಲ್ಲರೂ ನೀವು ಇದ್ದರೆ ಇಲ್ಲಿಗೆ ಕೋಚಿಂಗ್ ಹಾಕಿ. ಬಿಕಾಸ್ ನನ್ನ ಬಗ್ಗೆ ಗೊತ್ತಿರೋರು ಗೊತ್ತಿರುತ್ತೆ, ನಾನು ತುಂಬ ಪರ್ಟಿಕ್ಯುಲರು. ಸಿಹಿನೇಂದ್ರಲ್ಲಾದರೂ ಹಾಕಬೇಕಂದ್ರೆ ನಾನು ಹಾಕಿದ್ದೀನಿ ಅಂದರೆ ನೀವು 100% ಟ್ರಸ್ಟ್ ಮಾಡ್ಬೋದು. ಏನು ಸಿಹಿ, ಹ್ಯಾಪಿ ಹ್ಯಾಪಿ. ಇದು ಸ್ವಿಮ್ಮಿಂಗ್ ಕ್ಲಾಸ್ ಮುಗೀತು. ಈಗ ಕಾಲು ನೋವಿ ಆಯಿತು. ಅವಳು ಹತ್ತವಾಗ ಸ್ಲಿಪ್ ಮಾಡ್ಕೊಂಬಿಟ್ಲು, ಒಂಚೂರು ತಗೊಳ್ಬಿಟ್ಟಿದೆ ಅಷ್ಟೇ. ಹೋಗಿ ವೀಕ್ಷೋಚನ. ಸಿಹಿ ಇದು ನಾನು ಬಟ್ಟೆ ಥರದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್, ಅದಕ್ಕೆ ಸ್ವೆಟ್ರು ಲುಂಗಿ ಸುತ್ತಿದ್ದೀನಿ. ನಾನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅಕ್ಕ ವೆಜ್ಜು, ಸೊ ಅಕ್ಕಗೆ ವೆಜಿಟೇಬಲ್ ಗ್ರೇವಿ ಮಾಡೋಣ ಅಂತ. ನಮಗೆ ರಾಜೇಶ್ ನಾನ್ ವೆಜ್ ಈಗ ಚಿಕನ್ ತರಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಈ ವೆಜ್ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ. ಸಿಹಿ ಊಟ ಮಾಡ್ತಾಯಿದ್ದಾಳೆ, ಅದ್ರ ಮಧ್ಯೆ ಒಂದೊಂದು ವಿಸಿಟ್ ಆಗ್ತಾವಳೆ. ಎಲ್ಲ ಮೆಸ್ಸಿ ಎಲ್ಲ ಕ್ಲೀನ್ ಮಾಡಬೇಕು. ನಂದು ಇಲ್ಲಿ ವೆಜ್ ಗ್ರೇವಿ ಆಗ್ತಾಯಿದೆ. ಸಿಹಿದು ಊಟ ತಿಂದಾಯಿತು. ಏನು ಮಾಡ್ತಿದ್ದೀಮ್ಮ? ಅವಳು ತಿಂದಿರೋ ತಟ್ಟೆ ತೊಳಿತಾ ಇದ್ದಾಳೆ. ಅವಳು ಕೆಲಸ ಮಾಡ್ಕೊತಾವಳಲ್ಲ ಅಂತ ಖುಷಿಯೇನೋ ಆಗ್ತಾ ಇದ್ದಾರೆ. ನನ್ನ ಸೋಪ್ ಡಬ್ಬ ಹಂಗೆ ಖಾಲಿ ಆಯ್ತೈತಲ್ಲ ಅಂತ ಅನಿಸ್ತದೆ. ಬಟ್ ಓಕೆ, ಮುದ್ದು ಮಗಳಪ್ಪ. ಬನ್ನಿ ಗೈಸ್, ಪ್ರಿಪ್ರೇಷನ್ ಮಾಡೋಣ. ಇನ್ನು ತುಂಬ ಆಗಬೇಕು. ಈ ನಿಜಮ್ಮ ಸಿಹಿಗೆ ಫ್ರಾಕ್ ಹೊಲಿದ್ದಾರೆ, ಸೂಪರಾಗಿದೆಯಲ್ಲಮ್ಮ. ಅವಳು ಫುಲ್ಲು ಪಾತ್ರೆ ತೊಳೆದು ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ಲು, ಅದು ಕರೆಕ್ಟಾಗಿದೆ. ಇವಾಗ ನಮ್ಮನೆ ಗೆಸ್ಟ್ ಬರ್ತಾರೆ ಇವಾಗ, ಅದಕ್ಕೆ ಸಿಹಿ ರೆಡಿಯಾಗಿರೋದು. ಆ್ಯಕ್ಚುಲಿ ಮೆನ್ಯೂನ ಚೇಂಜ್ ಮಾಡಿಬಿಟ್ವಿ, ಯಾಕಂದರೆ ಅವ್ರದ್ದು ಇವತ್ತು ವೆಜ್ ಅಂತೆ. ನಂಗೆ ಗೊತ್ತಿರಲಿಲ್ಲ, ನಾನ್ ವೆಜ್ ಅಂದ್ಕೊಂಡು ನಾನು ತರ್ಸಕ್ಕೆ ಕಳಿಸ್ಬಿಟ್ಟೆ ರಾಜೇಶ್ನ. ಅದಾದ್ಮೇಲೆ ಫ್ಲ್ಯಾಶ್ ಆಯಿತು. ಏನಾದರೂ ಅವರು ಈ ನಾವು ಮಂಡೆ ತಿನ್ಬಾರ್ದು ಈ ಥರ ಫಾಲೋ ಮಾಡ್ತೀವಲ್ಲ, ಆ ಥರ ಇಲ್ಲ. ಅವರು ದೇವ್ರದ್ದು, ಮನೆ ದೇವ್ರದ್ದು ದಿವಸ ಅವ್ರು ತಿನ್ನಲ್ಲ, ಆ ಥರನೂ ಇದೆ. ಸೊ ಅದಕ್ಕೆ ಫ್ಲ್ಯಾಶ್ ಆಯಿತು. ಫಸ್ಟ್ ಫೋನ್ ಮಾಡಿ ಕೇಳಿದೆ, ತಿಂತೀರಾ ಇಲ್ವಾ ಇವತ್ತು ಅಂತ. ಅವರು ಇವತ್ತಿಲ್ಲಮ್ಮ ಆದರು. ನಾನು ರಾಜೇಶ್ ಬೇಡ ಅಂತ ಫೋನ್ ಮಾಡೋಷ್ಟರಲ್ಲಿ ಆಲ್ರೆಡಿ ಕಟ್ಟೆಲ್ಲ ಆಗಿತ್ತು. ಅದಕ್ಕೇ ಚಿಕನ್ನ ಹಾಗೆ ಇಟ್ಟಿದ್ದೀನಿ. ಸೊ ಫುಲ್ ವೆಜ್ಜಲ್ಲಿ ಏನಂದರೆ ಪನ್ನೀರ್ ಮಾಡಿದ್ದೀನಿ, ದಾಲ್ ಮಾಡಿದ್ದೀನಿ, ವೆಜಿಟೇಬಲ್ ಗ್ರೇವಿ, ಗೀ ರೈಸ್, ಆಮೇಲೆ ಪರೋಟ ಫ್ರೈ ಮಾಡಬೇಕು. ಸೊ ಮೆನ್ಯೂ ಚೇಂಜ್. ಇವಾಗ ಅಡುಗೆ ಎಲ್ಲ ಆಗಿದೆ, ನೀಟಾಗಿದೆ ಕಿಚನು. ಅವರು ಬರೋದೇ ವೈಟಿಂಗ್ ಇವಾಗ. ಗೌತು ಲಾಸ್ಟ್ ಎಲ್ಲರಿಗಿಂತ. ಎಲ್ಲಾರ್ದು ಆಯ್ತು, ಗೌತು ಲಾಸ್ಟ್. ಯಾರ್ದು ಆನಿವರ್ಸರಿ? ನೀನು ಅಮ್ಮ ಮ್ಯಾಚಿಂಗ್ ಹಾಕಿದ್ದೀರಾ? ಆನಿವರ್ಸರಿ ಅಪ್ಪ ಅಮ್ಮದು. ಸಿಹಿದು ಆನಿವರ್ಸರಿ ನೋಡಿ, ಸಿಹಿದು ಆನಿವರ್ಸರಿ ತೆಗ್ದಿಟ್ಟೆ. ಥ್ಯಾಂಕ್ಸ್ ಅನಕ್ಕ ಬಂದಿದ್ದಕ್ಕೆ. ಹ್ಯಾಪಿ ಆನಿವರ್ಸರಿ ಒನ್ಸ್ ಅಗೇನ್. ಥ್ಯಾಂಕ್ಸ್ ಬಂದಿದ್ದಕ್ಕೆ, ಟೈಮ್ ಮಾಡಿಕೊಂಡು ಅರ್ಜೆಂಟ್ ಕೆಲಸ ಮಾಡಿ
ಹೋದ್ರು ಅವರಿಬ್ರು ಇದ್ದೆ ಕಂಗ್ರ್ಯಾಚುಲೇಷನ್ಸ್ RCB ವಿನ್ ಆಯಿತು. ಎಷ್ಟು 12 ಗಂಟೆ ಆಗ್ತದೆ, ನಾವು ಯಾರಿಗೂ ನಿದ್ದೆ ಬರ್ತಾ ಇಲ್ಲ. ಸೊ ಅಣ್ಣ ಅಕ್ಕ ಇವಾಗ ಹೋದ್ರು, ಕೆಳಗಡೆ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬಂದ್ವಿ. ಸೊ ಬಂದ ತಕ್ಷಣ ಅಂತಮ್ಮ ಬ್ಲ್ಯಾಕ್ ಕಾಫಿ ಬೇಕು ಅಂದ, ಎಲ್ಲರೂ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀವಿ. ಎಂಜಾಯಿಂಗ್ IPL. ಆ ವಾಶ್ರೂಮಲ್ಲೂ ಅವನಿಗೆ ನೆಮ್ಮದಿಯಾಗಿ ಬಿಡ್ತಾಳೆ ಅವಳು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್? ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವತ್ತಿನ ಗೆಸ್ಟ್ ಯಾರಾಗಿದ್ರು ಅಂತ ನೀವು ನೋಡಿದ್ರಿ. ನನ್ನ ತುಂಬ ದಿವಸದಿಂದ ಫಾಲೋ ಮಾಡ್ತಿರೋರ್ಗೂ ಗೊತ್ತಿರುತ್ತೆ ಅವ್ರು ಯಾರು ಅಂತ. ನಾನು ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಒಂದು ಫಂಡ್ ರೈಸ್ ಮಾಡಿದ್ದೆ. ಬೇಬಿ ಗೌತಮ್ ಅಂತ ಅವನಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು. ಸೊ ಆ ಮಗುಗೋಸ್ಕರ ಸ್ಕೂಲಿಂದ ಗೊತ್ತಿರೋ ಫ್ರೆಂಡ್ಸಿಂದ ಎಲ್ಲ ನಾವು ಫಂಡ್ ರೈಸ್ ಮಾಡಿದ್ವಿ, ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಣ ಅಂತ. ಸೊ ಆ ಮಗು ಅವನು ಇವಾಗ ಕಂಪ್ಲೀಟಾಗಿ ರಿಕವರ್ ಆಗಿದ್ದಾನೆ, ಹೆಲ್ದಿಯಾಗಿದ್ದಾನೆ, ಖುಷಿಯಾಗಿದ್ದಾನೆ. ಸೊ ಅವರೇ ಬಂದಿದ್ದು ಇವತ್ತು, ಯಾಕಂದರೆ ಅಕ್ಕದು ಅಣ್ಣದು ಇವತ್ತು ಆ್ಯನಿವರ್ಸರಿ ಇತ್ತು. ಸೊ ಎಲ್ಲರೂ ಕಮೆಂಟ್ ಮಾಡಿ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡಿ, ಅವರಿಗೆ ಹೆಲ್ದಿಯಾಗಿರಲಿ, ಸೇಫಾಗಿರಲಿ ಯಾವಾಗಲೂ ಅಂತ. ಆದಷ್ಟು ಬೇಗ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್ ಗೈಸ್, ಲವ್ ಯು ಆಲ್.